ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಯಾಕೋ ಸುಳ್ಳು ಹೇಳ್ತಿದ್ಯಾ? ಈಗ ತಾನೇ ಅವ್ಳು ಕಾಲಿಟ್ಕೊಂಡಿರೋದು ನೋಡಿದ್ನಲ್ಲ ನಾನು ನೋಡಿ ಸುಳ್ಳು ಹಾಗಾದ್ರೆ. ಲೋ ನಿಜ ಹೇಳು, ಈ ಮದುವೆಯಿಂದ ನೀನು ಸುಖವಾಗಿದ್ಯೇನೋ? ಯಾಕೋ ಸುಳ್ಳು ಹೇಳ್ತಿದ್ಯಾ? ಹೇಳು, ಅವ್ರ ಅಕ್ಕ ಹೇಗೆ ಅಂತ ಸತ್ಯ ಗೊತ್ತಾಗ್ಲಿ ಯಾಕೋ ಮುಚ್ಚಿಡ್ತಿದ್ಯಾ? ಏನ್ ಸತ್ಯ ಅಣ್ಣ? ಏನ್ ಮಾತಾಡ್ತಿದ್ಯಾ ನೀನು? ಆಕ್ಚುಲಿ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಶ್ರುತಿ ಅವ್ರ ತರ ಒಳ್ಳೆ ಹುಡುಗಿ ನನಗೆ ಸಿಗೋಂಗ್ ಮಾಡಿದ್ಯಾ. ನಿನ್ನಿಂದ ನಾನು ಖುಷಿಯಾಗಿದ್ದೀನಿ. ನನ್ನ ಲೈಫ್ ತುಂಬಾ ಹ್ಯಾಪಿ ಆಗಿದೆ. ಥ್ಯಾಂಕ್ಸ್ ಅಣ್ಣ. ಓಕೆ, ಶ್ರುತಿ ಅವ್ರು ನನಗೆ ತಿಂಡಿ ಮಾಡಿದ್ದಾರೆ. ತುಂಬಾ ಕಾಯಿಸಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಐಲ್ ಸಿ ಯು ಬಿಗ್ ಬ್ರದರ್. ಓಕೆ, ಯಶ್ 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 ನಿಂತ್ಕೊಳ್ಳೋ. ಅಕ್ಕ, ಏನಾಯ್ತಕ್ಕ? ಯಾಕೆ ಇವರೆಲ್ಲ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ? ಏನಿಲ್ಲ ಏನಿಲ್ಲ. ವಾವ್, ಏನ್ ಅದ್ಭುತವಾಗಿ ಕತೆ ಕಟ್ತೀಯ. ಅಲ್ಲ, ನಮ್ಮ ಅಕ್ಕನ ಬಗ್ಗೆ ಕೆಟ್ಟದಾಗ ಮಾತಾಡಿದಕ್ಕೆ ನಿನಗೇನ್ ಸಿಕ್ತು? ಓ, ನನಗೆ ಇವಾಗ ಗೊತ್ತಾಯ್ತು ಯಾಕೆ ನೀನ್ ಇಷ್ಟೆಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ. ಮೊದ್ಲಿಂದಾನು ನಿನ್ ಮನ್ಸಲ್ಲಿ ಮದ್ವೆ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ವೇ ಇಲ್ಲ. ಆದ್ರೆ ಏನ್ ಮಾಡೋದು, ನಿನ್ ಬ್ಯಾಡ್ ಲಕ್. ಯುಕ್ತ ವಿಚಾರ ಹಾಗಾಯ್ತು. ಅವ್ರಿಗೆ ಮದ್ವೆ ಮಾಡಿಸೋ ಟೈಮಲ್ಲಿ ಎಷ್ಟು ಮದ್ವೆ ಮ್ಯಾಟರು ಮಧ್ಯ ಬಂತು. ಅದನ್ನ ಪ್ಯಾಚ್ ಮಾಡಕ್ ಹೋಗಿ ಅವ್ರಿಗೆ ಮದ್ವೆ ಮಾಡಿಸ್ಬೇಕಾಯ್ತು. ನಿನಗಿಷ್ಟ ಇಲ್ಲ ಅಂದ್ರೂ ತಮ್ಮಂಗೋಸ್ಕರ ಈ ಮದ್ವೆಗೆ ಒಪ್ಕೋಬೇಕಾಯ್ತು. ಇವಾಗ ನಿನಗ್ ಚಾನ್ಸ್ ಸಿಕ್ಕಿದೆ. ಇವರಿಬ್ರು ಮಧ್ಯೆ ಹುಳಿ ಹಿಂಡಿ ಇವರಿಬ್ರು ದೂರ ಮಾಡಿದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ಸಾಧಿಸ್ದಂಗಾಗತ್ತೆ. ಇದೇ ಅಲ್ವಾ ನಿನ್ ಪ್ಲಾನ್? ಅಪ್ಪಪ್ಪಪ್ಪಪ್ಪಪ್ಪ, ಸ್ಟ್ಯಾಂಡರ್ಡ್ ಆಗಿದ್ರು ಲೋಕಲ್ ಪ್ಲಾನ್ ಚೆನ್ನಾಗಿ ಮಾಡಿದ್ಯಾ ಕಣಯ್ಯ. ಶಟ್ ಅಪ್. ಶಟ್ ಅಪ್. ಬಾ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ ಶುಭ. ಇನ್ನು ಒಂದು ಮಾತು ಹೆಚ್ಚಿಗೆ ಆಡೋದು ಸರಿ ಇರಲ್ಲ. ನೀ ನಮ್ಮ ಅಕ್ಕನ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗ ಮಾತಾಡ್ದೆ. ಓಹೋ, ತಾವು ನಮ್ಮ ಅಕ್ಕನ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಹೇಳೋದು. ಬಂಗಾರದಂತ ಹುಡುಗಿ ನಮ್ಮಕ್ಕ. ಏನೇನೆಲ್ಲ ಮಾತಾಡ್ದೆ ನೀನು ಅವಳ ಬಗ್ಗೆ. ಅವಳ ಬಗ್ಗೆ ಕೆಟ್ಟಾಗೆಲ್ಲ ಮಾತಾಡೋದಲ್ಲ. ಈಗ ನಿನ್ ತಮ್ಮನೆ ಬಂದು ಎಲ್ಲ ಸತ್ಯನೂ ಹೇಳೋದ್ನಲ್ಲ. ಈಗ ಚಾಲೆಂಜ್ ಅಲ್ಲಿ ನೀನ್ ಸೋತೆ ಅಂತ ಒಪ್ಕೋ. ಸತ್ಯ ಅಂದ್ರೆ ಯಾವುದು, ಸತ್ಯದ ಮುಖವಾಡ ಅಂದ್ರೆ ಯಾವುದು ಅಂತ ಆದಷ್ಟು ಬೇಗ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಸತ್ಯ ಚಿನ್ನದ ತರ, ಅದ್ ಎಲ್ಲೇ ಇದ್ರೂ ಅದ್ರ ಬೆಲೆ ಹಾಗೇ ಇರುತ್ತೆ. ನಮ್ಮ ಅಕ್ಕನೂ ಹಾಗೆ ಬಂಗಾರದಂತೋಳು. ನಿನ್ ಕೈಯಿಂದ ಸತ್ಯನ ಸುಳ್ಳು ಮಾಡಕ್ಕೂ ಆಗಲ್ಲ, ಸುಳ್ಳನ್ನ ಸತ್ಯ ಮಾಡಕ್ಕೂ ಆಗಲ್ಲ. ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ? ನಥಿಂಗ್ ಟು ವರಿ ಸರ್. ಸ್ವಲ್ಪ ಆಯಾಸ ಆಗಿದೆ, ನಿಶಕ್ತಿ ಆಗಿದೆ ಅಷ್ಟೆ. ಇಂಜೆಕ್ಷನ್ ಮಾಡಿದ್ದೀನಿ, ಚೆನ್ನಾಗಿ ರೆಸ್ಟ್ ಮಾಡಲಿ, ಸರಿ ಹೋಗುತ್ತೆ. ನೆನ್ನೆಲ್ಲ ತುಂಬ ಓಡಾಡಿರೋದ್ರಿಂದ ಆಯಾಸ ಆಗಿರ್ಬೋದೇನೋ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಬಟ್ ಈ ಟೈಮಲ್ಲಿ ಇಷ್ಟೊಂದು ಆಯಾಸ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಟೇಕ್ ಕೇರ್ ಅಬೌಟ್ ಹರ್. ಡಾಕ್ಟರ್, ಏನು ಹೇಳ್ತಿದ್ದೀರಾ ನೀವು? ನನಗೆ ಅರ್ಥ ಆಗಲಿಲ್ಲ. ಪ್ರೆಗ್ನೆಂಟ್ ಲೇಡಿ ಇಷ್ಟೊಂದು ಆಯಾಸ ಮಾಡ್ಕೊಂಡ್ರೆ ಮಗುಗೆ ತೊಂದರೆ ಆಗುತ್ತೆ.
ಮಾತಾಡ್ತಿದ್ದೀರಾ ನೀವು? ಯುಕ್ತ ಪ್ರೆಗ್ನೆಂಟಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಐ ಥಿಂಕ್ ಇದು 4th ಮಂತ್ ಅನ್ಸುತ್ತೆ. ಡಾಕ್ಟರ್ ಮದುವೆ ಆಗಿ 1.5 ತಿಂಗಳಾಗಿದೆ ಅಷ್ಟೇ, ನೀವು ನೋಡಿದ್ರೆ 4 ತಿಂಗಳು ಅಂತ ಹೇಳ್ತಿದ್ದೀರಲ್ಲ, ಸರಿಯಾಗಿ ಚೆಕ್ ಮಾಡ್ತಾರಾ? ಯು ಆರ್ ಡೌಟಿಂಗ್ ಮೈ ಜಾಬ್. ನನ್ನ ಎಕ್ಸ್ಪೀರಿಯನ್ಸ್ನ ಡೌಟ್ ಮಾಡ್ತಾ ಇದ್ದೀರಾ? ಸಿ, ನಾನೆಲ್ಲೋ ಮೊದಲೇ ಮದುವೆ ಆಗಿದೆ ಅಂತ ಅನ್ಕೊಂಡಿದ್ದೆ, ಬಟ್ ಇದೇನೋ ಬೇರೆ ಕೇಸ್ ಥರ ಕಾಣಿಸ್ತಾ ಇದೆ. ನಿಮ್ಗೆ ಅಷ್ಟೊಂದು ಡೌಟ್ ಇದೆ ಅಂದರೆ ನಿಮ್ಮ ಮಗಳನ್ನ ಕೇಳಿ ಕ್ಲಾರಿಟಿ ತಗೊಳ್ಳಿ. ಮತ್ತೆ ಇನ್ನೊಂದ್ಸರಿ ಈ ಥರದಕ್ಕೆಲ್ಲ ನಾನು ಕರಿಬೇಡಿ. ಐ ಆಮ್ ನಾಟ್ ಸಚ್ ಎ ಟೈಪ್ ಆಫ್ ಡಾಕ್ಟರ್. ಯಾವುದನ್ನ ಮುಚ್ಚಿಡೋಕ್ಕೆ ಇಷ್ಟೊಂದು ಕಷ್ಟಪಟ್ವೋ ಅದು ಈ ಥರ ಗೊತ್ತಾಗ್ಬೇಕಿತ್ತ? ದೇವ್ರೆ, ಈಗ ಗತಿ ಏನಪ್ಪ? ಔಟ್ ಆಫ್ ಕಂಟ್ರೋಲ್ ಆಗಿರೋ ನನ್ನ ಸ್ಥಾನನ ಕಂಟ್ರೋಲ್ಗೆ ತಗೋಬೇಕು ಅಂದ್ರೆ ಈ ಸಿಚುಯೇಷನ್ ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಎಸ್ ಅಣ್ಣ, ಏನ್ ನಡೀತಾ ಇದೆ ಮನೇಲಿ? ಯುಕ್ತ ನಾನ್ ಆಡ್ಸಿ ಬೆಳೆಸಿದ ಹುಡುಗಿ ಈ ತರ ಮಾಡ್ತಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ನೋಡೋಣ, ಇವರೆಲ್ಲ ಸೇರಿ ಅರಸ್ ಫ್ಯಾಮಿಲಿ ಮರ್ಯಾದೆನ ಹೇಗೆ ಬೀದಿಗೆ ತಂದ್ಬಿಟ್ರು ಅಂತ ನೀನೇ ನೋಡೋಣ. ಅತ್ತೆ 1 ನಿಮಿಷ ಅಲ್ಲಿ ಎಕ್ಸ್ಪ್ಲೈನ್. ಶಟ್ ಅಪ್.